ಓಂ ಗಣೇಶ ರಾಯರಿದ್ದಾರೆ. ಈ ಮಕರ ಸಂಕ್ರಾಂತಿಯಿಂದ ನಿಮ್ಮ ಲೈಫಲ್ಲಿ ಏನೆಲ್ಲ ಒಳ್ಳೇದಾಗುತ್ತೆ ಅಂತ ತಿಳಿಸ್ತಾ ಹೋಗ್ತೀರಿ. ಹ್ಯಾಪಿ ಮಕರ ಸಂಕ್ರಾಂತಿ ಮಿಥುನ ರಾಶಿ ಅವರೇ. ಸೊ ಈ ಮಕರ ಸಂಕ್ರಾಂತಿ ಯಾವ ರೀತಿ ಫಲ ತಂದ್ಕೊಡುತ್ತೆ ಅಂತ ಹೇಳ್ತೀನಿ. ಸೊ ಮಕರ ರಾಶಿಗೆ ಸೂರ್ಯಗ್ರಹ ಪ್ರವೇಶ ಆದ್ಮೇಲೆನೆ ಮಕರ ಸಂಕ್ರಾಂತಿ ಅಂತ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಈ ಟೈಮಲ್ಲಿ ನೀವೇನಾದ್ರು ನಿಮ್ಮ ಮನೆಯಲ್ಲಿ ಹೋರಿ, ಹಸು, ಟಗರು, ಕುರಿ ಇದ್ರೆ ಅದನ್ನ ಕರ್ಕೊಂಡೋಗಿ ಈ ಸಂಕ್ರಾಂತಿ ಹಬ್ಬಕ್ಕೆ ಬಿಟ್ರೆ ಖಂಡಿತ ವಿನ್ ಆಗುತ್ತೆ. 90% ವಿನ್ ಆಗೋ ಪಾಸಿಬಿಲಿಟಿ ತುಂಬಾನೇ ಇದೆ. ಬಟ್ ಒಂದು 10% ಸ್ವಲ್ಪ ಫೇಲ್ ಆಗೋ ಪಾಸಿಬಿಲಿಟಿ ಇದೆ. ಯಾಕಂದ್ರೆ ಈ ಟೈಮಲ್ಲಿ ಈ ಸೂರ್ಯ ಗ್ರಹ ಈ ಮಕರ ರಾಶಿಗೆ ಬಂದಿರೋದ್ರಿಂದ. ಮತ್ತೆ ಇನ್ನೊಂದು ವಿಚಾರ, ಮಕರ ರಾಶಿಗೆ ಸೂರ್ಯ ಬಂದ್ರೆ ಮಕರ ಸಂಕ್ರಾಂತಿ ಒಪ್ಕೊಳ್ಳೋಣ. ನಿಮಗೆ ಮಕರ ರಾಶಿಯವರು ಫ್ರೆಂಡಾ ಎನಿಮಿನ ಅಂತ ಕೇಳಿದೆ, ಖಂಡಿತ ಅವ್ರು ನಿಮಗೆ ಎನಿಮಿ ಆಗ್ತಾರೆ. ಯಾಕಂದ್ರೆ ನಿಮ್ಮ ರಾಶಿಗೆ ಮಿಥುನ ರಾಶಿಗೆ ಮಕರ ರಾಶಿ 8ನೇ ಮನೆ ಆಗುತ್ತೆ. ಸೊ ಮಕರ ರಾಶಿಯಿಂದ ನಿಮ್ಗೆ ಯಾವಾಗ್ಲೂ ಸ್ವಲ್ಪ ಜಗಳ, ಮೋಸ ಹೋಗೋದು ಇವೆಲ್ಲ ಇರುತ್ತೆ. ಬಟ್ ಬೇಸಿಕಲಿ ನಿಮಗೆ ಬಂದು ಮಕರ ರಾಶಿ ಶತ್ರು ಆಗಿದನು. ನಮ್ಮ ಇಂಡಿಯಾಗೆ ಮಕರ ರಾಶಿನೇ ಶುರುವಾಗೋದು. ಮಕರ ರಾಶಿ ಬಂದ್ಬಿಟ್ಟು ನಮ್ಮ ಇಂಡಿಯಾ ಜಾತಕದಲ್ಲಿ ನಮ್ಮ ಇಂಡಿಯಾಗೆ ಯಾವ ರಾಶಿ ಅಂದ್ರೆ ಮಕರ ರಾಶಿನೇ ಬರುತ್ತೆ. ಸೊ ಅದರಿಂದ ಸೂರ್ಯ ಮಕರ ರಾಶಿ ಪ್ರವೇಶ ಆದ ನಂತರನೇ ಮಕರ ಸಂಕ್ರಾಂತಿ ಶುರುವಾಗುತ್ತೆ. ಮತ್ತೆ ಈ ಟೈಮಲ್ಲಿ ನೀವು ಕಂಪಲ್ಸರಿ ಮಾಡ್ಬೇಕಾಗಿರೋ ಒಂದು ವಿಚಾರ ಹೇಳ್ತೀನಿ. ನಿಮಗೆ ಈ 1 ಮಂತ್ ಪೂರ್ತಿ ತುಂಬಾ ಕೋಪ ಜಾಸ್ತಿ ಇರುತ್ತೆ. ಕೋಪ ಸಿಕ್ಕಾಪಟ್ಟೆ ಕೋಪ ಇರುತ್ತೆ. ಆಗದಷ್ಟು ಆ ಕೋಪನ ಕಂಟ್ರೋಲ್ ಮಾಡಿ ಇಟ್ಕೊಬೇಕು. ಮತ್ತೆ ಈ ಟೈಮಲ್ಲಿ ನಿಮಗೂ ನಿಮ್ಮ ತಂದೆಗೆ ಫೈಟಿಂಗ್, ಜಗಳ ಆಗುತ್ತೆ. ಸ್ವಲ್ಪ ಲಿಮಿಟ್ ಆಗಿರಿ. ಮತ್ತೆ ಆಗದಷ್ಟು ಈ ಗೌರ್ಮೆಂಟ್ ಅಫಿಷಿಯಲ್ ಇರ್ತಾರಲ್ವಾ, ಅಂದ್ರೆ ಗೌರ್ಮೆಂಟ್ ಆಫೀಸರು, ಗೌರ್ಮೆಂಟ್ ಟೀಚರು, ಇವ್ರ ಹತ್ರ ಸ್ವಲ್ಪ ಮಾತಾಡುವಾಗ ಕಮ್ಯುನಿಕೇಶನ್ ಸ್ವಲ್ಪ ನೋಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ. ಮಕರ ರಾಶಿಯಲ್ಲಿ ಯಾರಾದ್ರು ಸೆಲೆಬ್ರಿಟಿ ಇದ್ದಾರ ಅಂದ್ರೆ ಯಾಕಿಲ್ವಾ, ನಮ್ಮ ಡಿ ಬಾಸ್ ಇದ್ದಾರಲ್ವಾ. ಸೊ ನಿನ್ನೆ ಅವ್ರ ಜಾತಕ ನೋಡಿದೆ. ಅವ್ರ ಜಾತಕದಲ್ಲಿ ಸೇಮ್ ಇವಾಗ ಈ ರಾಶಿಗೆ, ನಿಮ್ಮ ರಾಶಿಗೆ 8ನೇ ಮನೆಯಲ್ಲಿ ಇವಾಗ ಈ ತಿಂಗಳು 4 ಗ್ರಹ ಯಾವ ರೀತಿ ಬಂದು ಕುತ್ಕೊಂಡುತ್ತೋ ಅದೇ ರೀತಿ ಅವ್ರ ಜಾತಕದಲ್ಲಿ ಎಲ್ಲಾ ಗ್ರಹಗಳು ಹೋಗ್ಬಿಟ್ಟು ಒಂದು 3 ಗ್ರಹಗಳು 8ನೇ ಮನೆಗೆ ಕನೆಕ್ಟ್ ಆಗಿದೆ. ಅದರಿಂದನೇ ಅವ್ರಿಗೆ ಕೇಸಸ್ಸು, ಜೈಲು ಆ ರೀತಿ ಇರೋದು. ಬಟ್ ಖಂಡಿತ ಅವ್ರ ಲೈಫು ಮುಂದೆ ಚೇಂಜಸ್ ಆಗುತ್ತೆ. ಬಟ್ ಅವ್ರ ಮನಸ್ಸು ಯಾವಾಗ್ಲೂ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ತಾ ಇರ್ತಾರೆ. ಬಟ್ ಏನ್ ಮಾಡಕ್ಕಾಗಲ್ಲ, ಖಂಡಿತ ಅವ್ರ ಲೈಫು ತುಂಬಾ ಚೇಂಜಸ್ ಆಗಿ ಆಗುತ್ತೆ. ಅಂಡ್ ಆಗದಷ್ಟು ಈ ಟೈಮಲ್ಲಿ ನೀವೇನಾದ್ರೂ ಒಂದು ದೊಡ್ಡದಾಗಿ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೆ ಖಂಡಿತ ನೀವು ಸಾಧನೆ ಮಾಡ್ಬೋದು. ಯಾವ ರೀತಿ ಸಾಧನೆ ಮಾಡ್ಬೋದಂದ್ರೆ ಎಲ್ಲಾ ರೀತಿ ತುಂಬಾ ಬೆಸ್ಟ್ ಆಗಿ ಫಸ್ಟ್ ಕ್ಲಾಸ್ ಆಗಿದೆ. ಆದ್ರೆ 1 ಟೈಮ್ ಇಲ್ಲ 2 ಟೈಮ್ ಚೆಕ್ ಮಾಡ್ಕೊಂಡು ಮಾಡೋದು ಬೆಸ್ಟ್ ಆಗಿರುತ್ತೆ. ನೀವೇನಾದ್ರೂ ಈ ಟೈಮಲ್ಲಿ ನಿಮ್ಗೆ ಒಂದು ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ ವಿನ್ ಆಗ್ಬೇಕು ಅನ್ಕೊಂಡಿದ್ದೆ ಕಂಪಲ್ಸರಿ ವಿನ್ ಆಗ್ತೀರಾ. ಅದೇ ತುಂಬಾ ಎಫರ್ಟ್ ಆಗ್ಬೇಕು. ಅದ್ ಯಾವ ರೀತಿ ಅಂದ್ರೆ, ಸುಮ್ನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಮಂಗಲ ನೆಕ್ಸ್ಟ್ ಇವಾಗ ನಿಮಗೆ ನಿಮ್ಮ ರಾಶಿಗೆ 8ನೇ ಮನೆ ಬರುತ್ತೆ. ತುಂಬಾ ಜ್ಯೋತಿಷರು ಏನ್ ಹೇಳ್ತಾರೆ, ಮಂಗಲ 8ನೇ ಬಂದೆ ನಿಮ್ಗೆ ಕುಜ ದೋಷ ಇದೆ, ಅದಕ್ಕೆ ನಿಮ್ಗೆ ಇನ್ನೂ ಮದುವೆ ಆಗ್ತಿಲ್ಲ, ಮದ್ವೆ ಆದ್ಮೇಲೆ ಗಂಡ ಸತ್ತೋಗ್ತಾನೆ, ಹೆಂಡತಿ ಸತ್ತೋಗ್ತಾಳೆ, ಹಂಗಿ ಹಿಂಗ ಅಂತ ಏನೇನೋ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ದೋಷ ಹೇಳೋರು ನಿಜವಾದ ಜ್ಯೋತಿಷ್ಯರು ಅಲ್ವೇ ಅಲ್ಲ. ಜ್ಯೋತಿಷ್ಯರಂದ್ರೆ ಏನು, ಒಂದು ಗುರು ಸಮಾನ. ಸೊ ನೀವು ಜ್ಯೋತಿಷ್ಯನ ಯಾಕೆ ಮೀಟ್ ಆಗ್ತೀರಾ, ನಿಮ್ ಲೈಫಲ್ಲಿ ಕಷ್ಟ ಇದೆ ಅಂತ ಬಂದು ಮೀಟ್ ಆಗ್ತೀರಾ. ಬಟ್ ಜ್ಯೋತಿಷ್ಯರು ಬಂದು ಅವ್ರ ಗುರು ಸ್ಥಾನದಲ್ಲಿ ಇದ್ಕೊಂಡು ನಿಮ್ಗಿರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡ್ಬೇಕು. ಅದು ಬಿಟ್ಟು ನಿಮ್ಗೆ ಕುಜ ದೋಷ ಐತೆ, ಸರ್ಪ ದೋಷ ಐತೆ, ಅದಕ್ಕೆ ನಿಮ್ಗೆ ಮದ್ವೆ ಆಗ್ತಿಲ್ಲ, ಮಕ್ಳಾಗ್ತಿಲ್ಲ, ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ, ಆ ಹೋಮ ಮಾಡ್ಸಿ, ಈ ಹೋಮ ಮಾಡ್ಸಿ ಅಂತ ಹೇಳಿ ನಿಮ್ ತಲೆಯಲ್ಲಿ ಚೆನ್ನಾಗಿ ಹುಳ ಬಿಟ್ಟು ನಿಮ್ಗೊಂದು 50,000ನೋ ಒಂದು 5 ಲಕ್ಷನೋ 10 ಲಕ್ಷನೋ ಹಾಕಿ ಪೂಜೆ ಮಾಡಿ ನಿಮ್ಮ ಹತ್ರ ದುಡ್ಡು ಇಸ್ಕೊಂತಾರೆ. ಸರಿ, ಈ ಪೂಜೆ ಎಲ್ಲ ಮಾಡಿದ್ಮೇಲೆ ನಿಮ್ ಲೈಫ್ ಏನಾದ್ರು ಇಂಪ್ರೂವ್ಮೆಂಟ್ ಆಯ್ತಂದ್ರೆ ಏನು ಇಂಪ್ರೂವ್ಮೆಂಟ್ ಆಗಿರಲ್ಲ. ಲಾಸ್ಟ್ ನಿಮಗೆ ಒಂದು ತೆಂಗಿನ ಚಿಪ್ ಮಾತ್ರ ಸಿಕ್ಕಿರುತ್ತೆ, ಬೇರೆ ಏನು ಸಿಕ್ಕಿರೋದಿಲ್ಲ. ಅದ್ ನೋಡ್ಬೋದು. ಅಂಡ್ ಈ ಟೈಮಲ್ಲಿ ನಿಮಗೆ ಸೀಕ್ರೆಟ್ ಆಗಿ ಏನಾದ್ರೂ ಜಾಬ್ ಮಾಡಿದ್ರೆ ನಿಮಗೆ ನಿಮ್ ಲೈಫ್ ಸೆಟ್ ಆಗುತ್ತೆ. ಈ ಟೈಮ್ ನೀವು ಬ್ರೈನ್ ತುಂಬಾ ಆಕ್ಟಿವ್ ಆಗಿರುತ್ತೆ, ತುಂಬಾ ಶಾರ್ಪ್ ಆಗಿರುತ್ತೆ. ನೀವೇನಾದ್ರೂ ಒಂದು ರಿಸರ್ಚ್ ಮಾಡ್ತಾ ಇದ್ದೀನಿ, ಒಂದು ಡಾಕ್ಟರ್ ಆಗ್ಬೇಕು ಅನ್ಕೋತೀನಿ, ಒಂದು ಮದ್ದು ಕಂಡುಹಿಡಿತಾ ಇದ್ದೀನಿ, ನಾನೇ ಸ್ವಂತವಾಗಿ ಒಂದು ಆಪ್ ಡೆವಲಪ್ ಮಾಡ್ತಾ ಇದ್ದೀನಿ, ಒಂದು ಸಾಫ್ಟ್ವೇರ್ ಕಂಡುಹಿಡಿತಾ ಇದ್ದೀನಿ, ಈ ರೀತಿ ಏನಾದ್ರು
ಕಣ್ಣಿಡಿತಾ ಇದ್ದೀನಿ ಅನ್ನೋರ್ಗೆ, ಸೈಂಟಿಸ್ಟ್ ಆಗ್ಬೇಕನ್ನೋರ್ಗೆ ಒನ್ ಆಫ್ ದಿ ಬೆಸ್ಟ್ ಟೈಮು. ಈ ಟೈಮಲ್ಲಿ ನೀವು ಖಂಡಿತ ಸೈಂಟಿಸ್ಟ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಆಮೇಲೆ ನಿಮಗೆ ಈ ಟೈಮಲ್ಲಿ ನಿಮಗೆ ಸ್ಪೈ ಅಂತಾರಲ್ವಾ, ಇವು ಸಿನಿಮಾದಲ್ಲಿ ನೀವು ನೋಡಿರ್ಬೋದು. ಸ್ಪೈ ಮತ್ತೆ ಡಿಟೆಕ್ಟಿವ್, ಸೀಕ್ರೆಟ್ ಏಜೆಂಟ್, ಈ ರೀತಿ ಜಾಬ್ ಅಪ್ಪ ನಿಮ್ಗೆ ಬರುತ್ತೆ. ನಿಮ್ಗೆ ಓಕೆ ಅಂದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಬೇಕಾಗಿಲ್ಲ. ಸೀಕ್ರೆಟ್ ಏಜೆಂಟ್ ಅಂದ್ರೆ ಗೊತ್ತಿರುತ್ತೆ, ನಮ್ ಜೊತೆಲೆ ಪಕ್ಕದಲ್ಲಿ ಇರ್ತಾರೆ, ಬಟ್ ಅವನು ಸ್ಪೈ ಅಂತ ಗೊತ್ತಾಗೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಈ ರೀತಿ ಜಾಬ್ ಮಾಡೋದ್ರಕ್ಕೆ ಏನಾದ್ರು ಆಫರ್ ಬಂದೆ ಒಪ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನೀವು ಸ್ವಲ್ಪ ಲೀಗಲ್ ಆಗೂ ಮಾಡ್ತೀರಾ, ಇಲೀಗಲ್ ಆಗೂ ಮಾಡ್ತೀರಾ, ನೋಡ್ಕೊಳ್ಳಿ. ಮತ್ತೆ ಈ ಸಂಕ್ರಾಂತಿ ಹಬ್ಬ ಫೆಸ್ಟಿವಲ್ ಟೈಮಲ್ಲಿ 90% ಎಲ್ಲ ಚೆನ್ನಾಗಿ ಆಗುತ್ತೆ, ಬಟ್ 10% ಮಾತ್ರ ನಿಮ್ಗೆ ಏನಾದ್ರು ಸ್ವಲ್ಪ ಗಾಯ ಆಗ್ಬೋದು, ಸ್ವಲ್ಪ ನೋಡ್ಕೊಳ್ಳಿ. ಟ್ರಾವೆಲಿಂಗ್ ಮಾಡೋವಾಗ, ಬೈಕ್ ಕಾರ್ ಓಡಿಸೋವಾಗ ಸ್ವಲ್ಪ ಕೇರ್ಫುಲ್ ಆಗಿ ಹೋಗೋದು ಬೆಸ್ಟ್. ಮತ್ತೆ ಈ ಟೈಮಲ್ಲಿ ನಿಮ್ಮ ಹತ್ರ ಇರೋ ಗಾಡಿ, ಕಾರು ಏನಾದ್ರು ರಿಪೇರ್ ಆಗ್ಬೋದು, ಏನಾದ್ರೂ ಪಾರ್ಟ್ಸ್ ಏನಾದ್ರು ಚೇಂಜ್ ಮಾಡ್ಬೇಕು ಅನ್ಕೊಂಡಿದೆ, ಖಂಡಿತ ಹೋಗಿ ಚೇಂಜ್ ಮಾಡಿಸಿ. ಯಾಕಂದ್ರೆ ಈ ಟೈಮಲ್ಲಿ ಸ್ವಲ್ಪ ನಿಮ್ಮ ಗಾಡಿ, ನಿಮ್ಮ ಕಾರು ರಿಪೇರ್ ಆಗ್ಬೋದು, ಸ್ವಲ್ಪ ಚೇಂಜ್ ಮಾಡಿಸ್ಕೊಳ್ಳಿ. ಹಳೆ ಗಾಡಿ, ಕಾರು ಇದ್ದೆ ಅದ್ ಹೊಸ ಗಾಡಿ ತಕೊಳ್ಳಿ. ತುಂಬಾ ಜನ ಈ ಟೈಮಲ್ಲಿ ಸೆಕೆಂಡ್ಸ್ ಅಲ್ಲಿ ತಕೊಬೇಕು ಅನ್ಕೊಂತಾರೆ. ಸೆಕೆಂಡ್ಸ್ ಅಲ್ಲಿ ಸಿಗುತ್ತೆ, ಬಟ್ ನೋಡಿ ಒಂದ್ಸರಿ ಚೆನ್ನಾಗಿ ಕನ್ಫರ್ಮ್ ಮಾಡಿ ತಕೊಳ್ಳೋದು ಬೆಸ್ಟ್ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಕ್ ಸಂಬಂಧಪಟ್ಟಿದ್ದು ಏನಾದ್ರು ವಸ್ತುಗಳಿದ್ರೆ, ಫ್ರಿಜ್ಜು, ಟಿವಿ, ವಾಷಿಂಗ್ ಮಿಷಿನ್, ಕುಕ್ಕರ್ ಅಲ್ಲ, ಸೊ ಮಿಕ್ಸರ್, ಗ್ರೈಂಡರ್ ಏನಾದ್ರು ಇದ್ದೆ, ಇವೆಲ್ಲ ಬಂದ್ಬಿಟ್ಟು ಸ್ವಲ್ಪ ರಿಪೇರ್ ಆಗ್ಬೋದು, ಸ್ವಲ್ಪ ಅದು ನೋಡ್ಕೊಂಡು ಕೇರ್ಫುಲ್ ಆಗಿರಿ. ಮತ್ತೆ ಕರೆಂಟ್ ಶಾಕ್ ಹೊಡಿಬೋದು, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇವೆಲ್ಲ ಏನು ಆಗ್ದಿರಾ ಚೆನ್ನಾಗಿರ್ಬೇಕಂದ್ರೆ ನೀವು ಮಾಡ್ಬೇಕಾಗಿರೋದು ಬಂದು, ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಡೈಲಿ ಸೂರ್ಯ ನಮಸ್ಕಾರ ಮಾಡಿ. ಯೂಟ್ಯೂಬ್ ಅಲ್ಲಿ ಓಪನ್ ಮಾಡ್ಬಿಟ್ಟು ಆದಿತ್ಯ ಹೃದಯ ಸ್ತೋತ್ರ ಬರುತ್ತೆ, ಅದ್ ಆನ್ ಮಾಡ್ಬಿಟ್ಟು ಡೈಲಿ ಕೇಳ್ತಾ ಇರಿ. ನೀವು ಸಾಧ್ಯವಿದ್ದೆ ಸೂರ್ಯ ಗಾಯತ್ರಿ ಮಂತ್ರ ಚಾಂಟ್ ಮಾಡಿ, ಪಠನೆ ಮಾಡಿ. ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಇಲ್ಲ ಸೂರ್ಯ ಗಾಯತ್ರಿ ಮಂತ್ರ ಬರುತ್ತೆ, ಅದನ್ನ ಪ್ಲೇ ಮಾಡಿಕ್ಬಿಟ್ಟು ನಿಮ್ ಪಾಟ್ ನಿಮ್ ಕೆಲಸ ಮಾಡ್ಕೊಂಡು ಡೈಲಿ ಕೇಳ್ತಾ ಇದ್ದೆ, ತುಂಬಾ ಚೆನ್ನಾಗಿರುತ್ತೆ. ಸಾಧ್ಯವಾದ್ರೆ ಸೂರ್ಯನ್ಗೆ ನೀರು ಅರಕೆ ಕೊಡಿ, ಅಂದ್ರೆ ಸೂರ್ಯ ನಮಸ್ಕಾರ ಮಾಡ್ಬಿಟ್ಟು 3 ಬಾರಿ ನೀರ್ ಎತ್ಕೊಂಡು ಸೂರ್ಯ ನಮಸ್ಕಾರ ಮಾಡ್ಬಿಟ್ಟು ಕೆಳಗಡೆ ಒಯ್ಬೇಕು. ಆ ರೀತಿ 3 ಬಾರಿ ಡೈಲಿ ಮಾಡ್ತಾ ಬಂದು ನಿಮ್ಮ ಲೈಫಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತೆ ಸ್ವಲ್ಪ ಸ್ಕಿನ್ ಸ್ವಲ್ಪ ಅಲರ್ಜಿ ಆಗ್ಬೋದು, ಸ್ವಲ್ಪ ಕೇರ್ಫುಲ್ ಆಗಿರಿ. ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಹಣಕಾಸು ಕೊಡಕ್ ಹೋಗ್ಬೇಡಿ, ತಕ್ಕೊಳಕ್ ಹೋಗ್ಬೇಡಿ. ಈ 1 ಮಂತ್ ನಿಮ್ ಲೈಫ್ ಅಲ್ಲಿ ಒಂಥರ ಪಾಸಿಟಿವ್ ಜಾಸ್ತಿ ಇರುತ್ತೆ, ನೆಗೆಟಿವ್ ಜಾಸ್ತಿ ಇರುತ್ತೆ. ನೀವ್ ಅನ್ಕೊಂಡಿದ್ದು ಏನಾದ್ರು ಸಿಗ್ಲಿಲ್ಲ ಅಂದ್ರೆ ಫೈಟ್ ಮಾಡಿ, ಯುದ್ಧ ಮಾಡಿ, ಖಂಡಿತ ವಿನ್ ಆಗ್ತೀರಾ. ಈ ಟೈಮಲ್ಲಿ ತುಂಬಾ ಹಾರ್ಡ್ ವರ್ಕ್ ಟ್ರೈ ಮಾಡಿದೆ, ಖಂಡಿತ ದೊಡ್ಡ ಲಾಟ್ರಿ ಹೊಡಿರ್ತದೆ. ಒಂದೇ ನೈಟ್ ಅಲ್ಲಿ ದೊಡ್ಡ ಶ್ರೀಮಂತರಾಗ್ಬೋದು. ಇಲ್ಲ ನನ್ನ ಕೈಲಿ ಏನ್ ಮಾಡಕ್ ಆಗೋದಿಲ್ಲ ಅಂದ್ರೆ ನೀವು ಟೋಟಲ್ 0 ಆಗ್ಬೋದು. ಈ 1 ಮಂತ್, ಈ ಸಂಕ್ರಾಂತಿ ಇವತ್ತು ಹಬ್ಬದಿಂದ ಇನ್ 1 ಮಂತ್ ಪೂರ್ತಿ ಇದೇ ರೀತಿ ಇರುತ್ತೆ. ಆದಷ್ಟು ನಿಮ್ಗೆ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ಅದನ್ನ ಕಿತ್ಕೊಳಕ್ ಟ್ರೈ ಮಾಡಿ. ನಿಮ್ಗೆ ಏನ್ ಬೇಕೋ ಅದು ಸಿಗುತ್ತೆ, ಆದ್ರೆ ಅದ್ರಗೋಸ್ಕರ ಪ್ರಯತ್ನ ಮಾಡೋದು ಬಿಡೋದು ನಿಮ್ ಕೈಲಿರುತ್ತೆ, ನೋಡ್ಕೊಳ್ಳಿ. ಬಟ್ ಆದಷ್ಟು ಪ್ರಯತ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಿಮ್ಗೆ ಇನ್ನೂ ಪ್ರಯತ್ನ ಮಾಡೋದ್ರಕ್ಕೂ ಇನ್ನೂ ನಿಮ್ಗೆ ಡೀಟೇಲ್ ಆಗಿ ಗೋಚರ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಈ ರೀತಿ ಪಾಸಿಬಲ್ ಇದೆ ಅಂತ. ಬಟ್ ನಿಮ್ಮ ಜಾತಕ ಪ್ರಕಾರ ನಿಮ್ಮ ಹಣೆ ಬರ ಏನಿದೆ ಅಂತ ಅದ್ ನೀವು ತಳ್ಕೊಬೇಕಂದ್ರೆ ಕಂಪಲ್ಸರಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಳ್ಕೊಳ್ಳಿ. ಇಂಪಾರ್ಟೆಂಟ್ ವಿಚಾರ ಬಂದು 18ನೇ ತಾರೀಕು ಅಮಾವಾಸ್ಯೆ ಇದೆ. ನಾನು ಯಂತ್ರ ತಾಯಿತು ಕೊಡ್ತಾ ಇದ್ದೀನಿ. ಈ ಯಂತ್ರ ತಾಯಿತು ಏನ್ ಯೂಸ್ ಆಗುತ್ತೆ ಅಂದ್ರೆ, ನೀವ್ ಅನ್ಕೊಂಡಿದ್ ಕೆಲಸ ಇನ್ನೂ ಆಗ್ತಿರೋದಿಲ್ಲ. ಒಂದು ಕೆಲಸ ಸಿಗ್ತಿರಲ್ಲ, ಒಂದ್ ಮದ್ವೆ ಸೆಟ್ ಆಗ್ತಿರಲ್ಲ, ಬಿಸ್ನೆಸ್ ಆಗ್ತಿರಲ್ಲ, ಮಕ್ಕಳಾಗ್ತಿರಲ್ಲ, ಕೋರ್ಟ್ ಕೇಸ್ ಪ್ರಾಬ್ಲಮ್ ಇರುತ್ತೆ, ನಿಮ್ಗೆ ಏನೋ ಒಂದು ಸಮಸ್ಯೆ ಇದೆ. ಸೊ ನನಗೆ ಈ ಎಲ್ಲಾ ವಿಚಾರಕ್ಕೂ ಆಗದಷ್ಟು ಬೇಗ ಎಲ್ಲಾ ಕನಸು ನಡ್ಸಾಕ್ಬೇಕಂತ ನೀವು ನನಗೆ ಕಾಲ್ ಮಾಡಿ, ನಂಗೆ ಈ ವಿಚಾರಕ್ಕೆ ಯಂತ್ರ ತಾಯಿತು ಬೇಕಂದ್ರೆ ನಾನು ಆ ವಿಚಾರಕ್ಕೆ ಯಂತ್ರ ತಾಯಿತು ಮಾಡ್ಕೊಡ್ತೀನಿ. ಅದಕ್ಕೆ ಎಷ್ಟಾಗುತ್ತಂದ್ರೆ ₹1400 ಆಗುತ್ತೆ. ಯಂತ್ರ ತಾಯಿತು ಮಾಡಿ ನಿಮ್ಗೆ ಕೊರಿಯರ್ ಮಾಡ್ತೀನಿ, ಅದು ನಿಮ್ಮ ಅಡ್ರೆಸ್ ಬಂದು ಸೇರುತ್ತೆ. ಸ್ಪೀಡ್ ಪೋಸ್ಟ್ ಮುಖಾಂತರ ಮಾಡ್ತೀನಿ, ಇಲ್ಲಾಂದ್ರೆ DTDC ಕೊರಿಯರ್ ಮುಖಾಂತರ ಮಾಡ್ತೀನಿ. ಇವೆಲ್ಲ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಟೈಮಲ್ಲಿ ಯಾವುದೇ ವಿಚಾರಕ್ಕೂ
ಜಗಳ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಜಗಳ ಆಗೋದ್ರಿಂದ ಆ ಮಾತುಕತೆ ಶುರುವಾಗಿ ಅದು ದೊಡ್ಡದಾಗಿ ತುಂಬಾ ದೂರ ಹೋಗ್ಬಿಡುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಫೈಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ನಿಮ್ಗೇನಾದ್ರೂ ನಿಮ್ಮ ಮೇಲೆ ಏನಾದ್ರು ಶತ್ರುಗಳು ಅಟ್ಯಾಕ್ ಮಾಡಿದ್ರೆ ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಧೈರ್ಯವಾಗಿ ಫೈಟ್ ಮಾಡಿ ಒಬ್ಬನೋಗಿ ಹೊಡೆಯೋದಕ್ಕೂ ಪಾಸಿಬಿಲಿಟಿ ಇರುತ್ತೆ. ಏನು ಈ ರೀತಿನೂ ಜ್ಯೋತಿಷ್ಯ ಹೇಳ್ತಾರೆ ಅಂದ್ರೆ ಕಂಪಲ್ಸರಿ ನಾನು ಈ ರೀತಿನೇ ಜ್ಯೋತಿಷ್ಯ ಹೇಳೋದು. ಸೊ ನಾನು ಬೇರೆ ಜ್ಯೋತಿಷ್ಯರ ತರ ನಿಮಗೆ ದೋಷ ಐತೆ, ಅದಕ್ಕೆ ಮದ್ವೆ ಆಗ್ತಿಲ್ಲ, ಆ ಪೂಜೆ ಮಾಡ್ಬೇಕು, ಈ ಪೂಜೆ ಮಾಡ್ಬೇಕು, ಈ ಹೋಮ ಮಾಡ್ಬೇಕು ಅಂತ ನನ್ನ ಮೈಂಡಲ್ಲಿ ಒಳ ಬಿಡೋದಿಲ್ಲ. ನಾನು KP ಜ್ಯೋತಿಷ್ಯ ಹೇಳ್ತೀನಿ. KP ಜ್ಯೋತಿಷ್ಯ ಯಾವಾಗ್ಲೂ ಅಕ್ಯುರೇಟ್ ಆಗಿರುತ್ತೆ. ಮತ್ತೆ ನೀವು ತಳ್ದಿ ಈ ತಪ್ಪು ಮಾಡಕ್ ಹೋಗ್ಬೇಡಿ. ನಿಮ್ಗೆ ಯಾವ್ದು ಬಂದು ನಿಮ್ಗೆ ದೋಷ ಆಯ್ತು ಅಂತ ಹೇಳ್ದೆ ಅವ್ರಿಗೊಂದು ದೊಡ್ಡ ನಮಸ್ಕಾರ ಮಾಡ್ಬಿಟ್ಟು 100 ರೂಪಾಯಿ ಕೊಟ್ಬಿಟ್ಟು ಬಂದ್ಬಿಡಿ. ದೋಷ ಹೇಳೋನು ಅವನು ನಿಜವಾದ ಜ್ಯೋತಿಷ್ಯನು ಅಲ್ವೇ ಅಲ್ಲ. ಸಪೋಸ್ ನೀವೇನಾದ್ರು ನಿಮ್ಗೆ ಓಕೆ ಅಂದ್ರೆ ನನ್ನ ಹತ್ರ ನಿಮ್ ಜಾತಕ ಕೊಟ್ಟು ಭವಿಷ್ಯ ತಳ್ಕೊಬೋದು. ಇಲ್ಲ ಅಂದ್ರೆ ನನಗಿಂತ ಚೆನ್ನಾಗಿ ಬೆಟರ್ಗೆ ಜ್ಯೋತಿಷ್ಯ ಹೇಳೋರು ತುಂಬಾ ಜನ ಇದ್ದಾರೆ. ನೀವೇನು ಮಾಡ್ಬೇಕಿಲ್ಲ. ನಿಮ್ಮ ಜಾತಕ ಇನ್ನೊಬ್ಬರ ಹತ್ರ ಹೋಗಿ ಕೊಡ್ತೀರಿ ಅಂದ್ರೆ ಅವ್ರನ್ನ ಒಂದ್ ಮಾತು ಕೇಳಿ, ನಿಮ್ಗೆ KP ಜ್ಯೋತಿಷ್ಯ ಬರುತ್ತಾ, ಕಸ್ಪಲಿಂಗ್ ಬಗ್ಗೆ ಬರುತ್ತಾ ಅಂತ ಕೇಳಿ. ನಿಮಗೆ KP ಜ್ಯೋತಿಷ್ಯ ಬರುತ್ತಾ, ಕಸ್ಪಲಿಂಗ್ ಬಗ್ಗೆ ನಿಮ್ಗೆ ಬರುತ್ತಾ ಅಂತ ಕೇಳಿ. ಹೌದು ನಮ್ಗೆ ಬರುತ್ತೆ ಅಂದ್ರೆ ನೀವು ಅವ್ರ ಜಾತಕ ನಿಮ್ ಜಾತಕ ತಗೊಂಡೋಗಿ ಕೊಡಿ, ಚೆಕ್ ಮಾಡ್ಬಿಟ್ಟು ನೀಟಾಗಿ ಹೇಳ್ತಾರೆ. ನಾವು ದೋಷ ಹೇಳೋದಿಲ್ಲ, ನಿಮ್ಗೆ ಗೈಡ್ ಮಾಡಿ ಏನ್ ಪರಿಹಾರ ಮಾಡ್ಬೇಕಂತ ಸಿಂಪಲ್ ಆಗಿ ಪರಿಹಾರ ಮಾಡಿ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಳೋದೆ KP ಜ್ಯೋತಿಷ್ಯ ಕೃಷ್ಣಮೂರ್ತಿ ಪದ್ಧತಿ. ನಮ್ದೊಂಥರ ಮಾಡರ್ನ್ ಅಸ್ಟ್ರಾಲಜಿ ತರ. ಸೊ ಈ ರೀತಿ ನಾವು ತರಿಸ್ಕೊಡ್ತಾ ಹೋಗ್ತೀವಿ. ಭವಿಷ್ಯ ಹೇಳೋದಕ್ಕೆ ಇಷ್ಟೊಂದು ಫೇಸ್ ಇರುತ್ತೆ. ಸಪೋಸ್ ನಿಮ್ಮ ಹತ್ರ ಜಾತಕ, ಡೇಟ್ ಆಫ್ ಬರ್ತ್ ಟೈಮ್ ಏನು ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ಮುಖಾಂತರ ಭವಿಷ್ಯ ಹೇಳ್ತೀವಿ. ಅದೇ ಈ ಕವಡೆ ಶಾಸ್ತ್ರ ಅಂತಲ್ವಾ, ಈ ಕವಡೆ ಶಾಸ್ತ್ರ ತರನೇ ಪ್ರಶ್ನಾಶಾಸ್ತ್ರ ಅಂತ ಒಂದು ರೂಲ್ ಇರುತ್ತೆ. ನೀವು ಕೇಳೋ ಪ್ರಶ್ನೆ ನಿಜನ ಸುಳ್ಳ ಅಂತ ಪಿನ್ ಟು ಪಿನ್ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಪ್ರಶ್ನಾಶಾಸ್ತ್ರದಲ್ಲಿ. ಅದು ಕೂಡ ನೀವು ನೋಡಿ ಕಲ್ಕೊಬಹುದು. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ. ಮತ್ತೆ ಈ ಟೈಮಲ್ಲಿ ನಿಮಗೆ ಆಸ್ತಿ, ಲ್ಯಾಂಡು, ಪಿತ್ರಾಜಿತಿ ಆಸ್ತಿ ಏನಾದ್ರೂ ಕೋರ್ಟ್ ಕೇಸಲ್ಲಿ ಇದೆ, ಅದು ಸಡನ್ ಆಗಿ ನಿಮಗೆ ಡಾಕ್ಯುಮೆಂಟ್ ಸಿಗುತ್ತೆ, ಸಡನ್ ಆಗಿ ನಿಮಗೆ ಲ್ಯಾಂಡ್ ಸಿಗುತ್ತೆ. ಅದರಿಂದನೂ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಇದೆ. ಈ 1 ಮಂತ್ ನಿಮಗೆ ಲೈಫಲ್ಲಿ ಒಂಥರ ಹೀರೋನ ವಿಲನ ಆ ಕಾನ್ಸೆಪ್ಟ್ ಇರುತ್ತೆ. ಆದ್ರೆ ನೀವು ಈ ಹಬ್ಬದಿಂದ ಈ 1 ಮಂತ್ ಅಲ್ಲಿ ಒಂದು ನಿಮ್ಮ ಲೈಫಲ್ಲಿ ಹೀರೋ ಆಗ್ತೀರಾ, ಇಲ್ಲ ಅಂದ್ರೆ ಟೋಟಲ್ ಝೀರೋ ಆಗ್ಬಿಡ್ತೀರಾ. ಅದು ನಿಮ್ಮ ಕರ್ಮ ಮೇಲೆ ಬೇಸ್ ಮಾಡಿದ್ದು. ಇವೆಲ್ಲ ನಾನು ಇಷ್ಟು ತಿಳಿದೆಲ್ಲ ಗೋಚರ ಫಲವೇ. ಇದು ನಿಮ್ಮ ಲೈಫಲ್ಲಿ ಒಂದು 20% ಮಾತ್ರ ವರ್ಕ್ ಆಗುತ್ತೆ. ಯಾಕಂದ್ರೆ ನಿಮಗೆ ಅಂತ ಒಂದು ದಶಾಭುಕ್ತಿ ಇರುತ್ತೆ, ನಿಮ್ ಜಾತಕ ಇರುತ್ತೆ. ನಿಮ್ಮ ಜಾತಕ ಮೇಲೆ 80% ಡಿಸೈಡ್ ಆಗಿರುತ್ತೆ. ಮತ್ತೆ ಇನ್ನು ಮುಂದೆ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಹಾಕ್ತಿವಿ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಶಾರ್ಟ್ಸ್ ಹಾಕ್ತೀವಿ. ಮುಂದೆ ಸಿಗೋಣ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇನ್ ಮುಂದೆ ಲೆಂತ್ ಆಗಿ ವಿಡಿಯೋ ಹಾಕಕ್ ಹೋಗಲ್ಲ, ಜಸ್ಟ್ 5 to 6 ಮಿನಿಟ್ ಮಾತ್ರ ವಿಡಿಯೋ ಹಾಕ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮುಂದೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.